ಮನದ ಮೈಸುಕ ಮೊದಲು ಕೈ ಬಿಡು ನನ್ನ ಗೆಲುಜೆಯನ್ನು. ನನ್ನ ಆರಂಭದ ಪ್ರೇಮವನ್ನು ಅಂತ್ಯಗೊಳಿಸಿದ ನೀನ್ಯಾವನಲ್ಲಿ ನಿಮ್ಮಂತ ಸಚ್ಚೇರಿದ ಶ್ರೀಮಂತರ ಪಕ್ಕಲವು ಬರೆದು ಪಕ್ಕ ಬಳಿತ ಈ ನಾರಿಯನ್ನು ರಕ್ಷಿಸಲು ಸದಾ ನಿಂತ ನಿನ್ನ ಬಾಳಿನ ಯಮಧರ್ಮ. ಮಾಧರ್ಮ ತಿನ್ನಲಕ್ಕೆ ತುತ್ತು ಕೂಳಿಗೂ ಗತಿ ಇಲ್ಲದೆ ಬೀದಿ ನಾಯಿ ಅಂತ ತಿರುಗುವ ಮೈಯ ಗುರಿ ನಿಮ್ಮಂತ ಸೊಕ್ಕಿದ ಸೂರ ಸರದಾರನ ಕೊಪ್ಪಿದ ಶಿರಬೇಕು ನರಿ ನಾಯಿಗಳಿಗೆ ಪಂಚಾಮೃತವಾಗಿ ನಿನ್ನ ಮಾಂಸ ಪಿಂಡವನ್ನು ನೈವೇದ್ಯ ಹಿಡಿಯಲು ಹಠ ತೊಟ್ಟು ಬಂದಿರುವ ಸಿಂಹದ ಮರಿ. ಹೇ ಶಂಕರ್, ನನ್ನ ಸಹಾಯದಿಂದ ಓದು ಕಲಿತ ನಿನಗೆ ಈ ಆಟ ಸರಿಯಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲದೆ ಇವಳನ್ನು ಕೈ ಬಿಟ್ಟು ಹೊರಟು ಹೋಗೋ ಇಲ್ಲಿಂದ. ಇರದಿದ್ದರೆ ಬರೀ ನಾಗರನಾಗಿ ನಿನಗೆ ಕಚ್ಚಲು ನಿಲ್ಲುವೆ. ಹುಷಾರ್. ಆದಿತ್ಯ ಕೈನಾಗರನ ಹಲ್ಲು ಕಿತ್ತಿ ಪುಡ ಸಮೇತ ಆಟ ಆಡಿಸುವ ಆವಾಡಿಗ ನಾನಿದ್ದೇನೆ. ಮಿಸ್ಟರ್ ಧನರಾಜ್, ಎಂದೆಂದರೆ ಜಗದ ಕಣ್ಣೆಂಬುದನ್ನು ಯೋಚಿಸದೆ ಇವಳ ಮೇಲೆ ಕೈ ಮಾಡಲು ನಿಂತಿರುವ ನಿಮ್ಮಂತವರಿಗೆ ಈ ದೇಹವನ್ನೇ ಮುಡುಪಾಗಿಟ್ಟಿದ್ದೇನೆ. ಅದಲ್ಲದೆ ಇಂದಿನ ಒಂದೊಂದು ಘಟನೆ ನೆನಪಾದರೆ ಈ ನಿನ್ನ ಘಟ ಹುರುಳಿಸಿ ನಿನ್ನ ಬಿಸಿ ರಕ್ತವನ್ನು ಕುಡಿಯಬೇಕು ನಾನು. ಅದೆಲ್ಲ ನನ್ನ ಮನಶಾಂತತೆ ಸೀಮೆ ಹಾರುವ ಮುನ್ನವೇ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟೋಗು. ಇರದಿದ್ದರೆ ಹರಕೆಯ ಕೋಣದ ದುರ್ಗಮ್ಮನಿಗೆ ಬಂದ್ಬಿಟ್ಟಂತೆ ನಿನ್ನನ್ನು ಈ ಗಿರಿಜಗೆ ಬರಕೊಡಬೇಕಾದಿತು. ಹೇ ಶಂಕರ್, ನಿನ್ನ ತಾಯಿ ತಂದೆ ಕತ್ತಲ್ಲದೆ ನೀನು ಸಾಕಿದ ಪ್ರೇಮದ ತಂಗಿ ಸೀತೆಯ ಶೀಲ ತಿಂದು ಆ ಮಗುವನ್ನೇ ಆಕಾಶ ಎತ್ತರ ರುಂಡ ಹಾರಿಸಿದಾಗ ಎಲ್ಲಿ ಅಡಿಗೆ ಹೋಗಿತ್ತೋ ಈ ನಿನ್ನ ಪೌರುಷ. ಆ ಸಾಕಿದ ಸೀತೆಯ ಅಣ್ಣನನ್ನು ಹುಡುಕೊಡ್ತೇನೆಂದು ಹೋಗಿ ಡಕಾಯಿತರ ಕೈಯಲ್ಲಿ ಒಲೆ ತಿಂದು ಬಂದಿದ್ದು ಆಗಲೇ ಮರ್ತಿಯನಲೇ ಕತ್ತೆ. ನನ್ನ ಹಿಂದಿನ ನನ್ನ ತಂದೆ ತಾಯಿ ಮತ್ತು ಸಾಕು ತಂದೆ ಸೀತೆಯ ನೆನಪು ಮಾಡಿ ಪುಟಿದಪ್ಪಿಸಿದೆಯೋ ನನ್ನ ಬಿಸಿ ರಕ್ತವನ್ನು. ಆ ಸೇಡಮ್ಮನರ ನಾಡಿ ಪ್ರತಿಯೊಂದು ರಕ್ತ ಕಣದಲ್ಲಿ ಆವರಿಸಿ ನನ್ನ ರೋಗ ಸಹಿತ ಅವರು ಮಸೆದುಕೊಂಡುಕೊಂಡಿದೆ. ಆ ವೈರಿಯ ರುಂಡ ತೆಗೆಯಲು ನನ್ನ ತಂದೆ ತಾಯಿ ಮತ್ತು ಸೀತೆಯ ಸಾವಿಗೆ ಕಾರಣವಾದ ವ್ಯಕ್ತಿ ಎಂತವನೇ ಎಂದು ಗೊತ್ತಾದರೆ ಮತ್ತೆ 10 ಸೆಕೆಂಡಿನಲ್ಲಿ ಅವರ ದೇಹವನ್ನೇ ಬಿಚ್ಚಿ ನುಚ್ಚುನೂರಾದ ಅವರ ಮಾಂಸ ತುಂಡಿನಿಂದಲೇ ಗಂಡುಗಲಿ ನನ್ನ ತಂದೆ ತಾಯಿ ಮತ್ತು ಸೀತೆಯ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಶಂಕರನೇ ಅಲ್ಲ. ನೆನಪಿರಲಿ. ನೀನು ಈ ತಕ್ಕ ಉತ್ತರ ಹುಡುಕುವ ಮುನ್ನವೇ ನಿನ್ನ ದೇಹ ನನ್ನ ಕೈಯಲ್ಲೇ. ಬುದ್ಧಿ ಸೋಲನಾಗಿ ಬಗಳಬೇಡಲೇ ನನ್ನ ಮುಂದೆ. ಈ ಶಂಕರ ಶಂಕರನಾಗಿ ಅಂಕುಶ ಹಿಡಿದರೆ ಲಂಕಾಧೀಶ್ವರರು ರಾವಣನಂತೆ 6 ಕೋಟಿ ಆಯುಷುಗರು ಬಂದರು ಅರ ನಿಮಿಷ ತಡೆಯದೆ ಶಿರ ಕಳೆದುಕೊಂಡು ಹೋಗುವರು ನನ್ನ ಕೈಯಲ್ಲಿ. ಇದೆಲ್ಲ
ಇದೆಲ್ಲ ಸುಳ್ಳೆಂದರೆ ನೀನು ಗಂಡಸೇ ಆಗಿದ್ದರೆ ನೀನು ನಿಜವಾಗಿ ನಿಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದ್ದರೆ ನಿನ್ನ ಗಂಡಸ್ತರ ಕೆಸವ ನನ್ನ ಗಿರಿಜಯ ಕೈಯನ್ನ ಲಕ 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 ಲಕ. ಇದು ಒಂದು ಸಮಯ ಹೋಗಲಿ. ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದೆ. ನಿನಗೆ ಮತ್ತೊಮ್ಮೆ ಕೊಡುವೆ ಉತ್ತರ. ನಿನ್ನಂತ ಲಕ ಲಕ ಪಾತ್ರ ಮುಗಿಸೇ ನಾ ಇಲ್ಲಿಗೆ ಬಂದಿದ್ದೇನೆ. ಗಿರಿಜಾ, ಏನು ನಿನ್ನ ಅವಸ್ಥೆ? ವಾಯು ವಿಹಾರಕ್ಕಂತ ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಈ ದುಷ್ಟನ ಮೃಗಕ್ಕೆ ಕೈಯಲ್ಲಿ ನಾನು ಸಿಕ್ಕಿ ಹಾಕಿಕೊಂಡೆ. ಆದರೂ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಇರಲಿ ಇರಲಿ ಗಿರಿಜಾ, ಅಣ್ಣ ಮನೆಯಲ್ಲಿ ನಮ್ಮ ದಾರಿಯನ್ನೇ ಕಾಯ್ತಾ ಇದ್ದೇನೆ. ನಡೆ ಮನೆಗೆ ಹೋಗೋಣ. ಅಂದ ಹಾಗೆ ನೀವ್ ಹೇಗೆ ಇಲ್ಲಿಗೆ ಹೇಗೆ? ನಿನ್ನ ರಕ್ಷಣೆಗೆಂದೇ ಧಾವಿಸಿ ಬಂದಿದ್ದೇನೆ. ಕ್ಲಾಸಿನಲ್ಲಿ ನನಗೆ ಒಂದು ತೆರನಾಗಿ ಕಾಡಿತು. ಅದಕ್ಕಾಗಿ ನಾನಿಲ್ಲಿಗೆ ಧಾವಿಸಿ ಬಂದೆ. ಹಾಗಾದರೆ ಹಿಂದೆ ನೀವು ನನ್ನನ್ನು ಸತಿ ಎಂದು ಸ್ವೀಕರಿಸಬೇಕು. ಅದಕ್ಕಾಗಿ ನಿಮ್ಮ ಪಾದ ಹಿಡಿದು ಅಡಿ ಹಿಡಿದು ಬೇಡಿಕೊಳ್ಳು. ಗಿರಿಜಾ, ಅಣ್ಣನಿಗೆ ತಿಳಿಸದೆ ಈ ಮಾತು ನನ್ನಿಂದ ಸಾಧ್ಯವಿಲ್ಲ. ಅಂದು ಆ ಮಾರುತೇಶ್ವರನ ಸನ್ನಿಧಿಯಲ್ಲೇ ಶಂಕರ ನಿನ್ನ ಪತಿ ಎಂದು ಅವರು ಮಾತನ್ನು ತೆಗೆದುಕೊಂಡಿದ್ದಾರೆ. ಗಿರಿಜಾ, ಅಂದಮೇಲೆ ಈ ಮಾತು ಸತ್ಯವೇ? ಆ ದೇವರಾಣಿಗೂ ಸತ್ಯ. ಹಾಗಾದರೆ ಆ ತಾರಕಾಸುರನ ವಧೆಗಾಗಿ ಅಂದು ಆ ಗಿರಿಜಾ ಶಂಕರರು ಒಂದಾಗಿ ಮದುವೆಯಾದರಂತೆ. ಇಂದು ಈ ಧನರಾಜನಂತ ರಾಕ್ಷಸನ ವಧೆಗಾಗಿ ಈ ಗಿರಿಜಾ ಶಂಕರರ ಮದುವೆ. ಆ ಗಿರಿಜಾ, ಈ ವನ ದೇವತೆಯ ಆಶ್ರಯದಲ್ಲಿ ನಿನ್ನನ್ನು ಸತಿಯಾಗಿ ಮನಸಾರಿ ಸ್ವೀಕರಿಸುತ್ತೇನೆ. ಪಾರ್ವತಿಯಂತೆ ದರೆಗಿಳಿದು ಹೋಗಲಿ ಅಂತ ಹಾಡುತ್ತಾ ನುಚ್ಚುತ್ತಾ ನನ್ನ ಮನ ತಣಿಸುವ. ಮಹೇಶ್ವರನ ಆಜ್ಞೆಯನ್ನು ನೀಡುವುದೇ? ಬಡಿ